ಪಾಯಿಂಟ್ ನಂಬರ್ 1, ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಗಾಡಿ ಜೆನ್ಯೂನಾ ಇಲ್ವಾ ಅಂತ. ಪಾಯಿಂಟ್ ನಂಬರ್ 2, ಎಂಜಿನ್ ಬಂದು ಸೀಲ್ಡಾ ಅಥವಾ ರೀಬಿಲ್ಡ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ರೀಬಿಲ್ಡ್ ಆಗಿದ್ದರೆ ಜೆನ್ಯೂನ್ ಪಾರ್ಟ್ಸ್ ಯೂಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳಿ. ಸುಜುಕಿ ಶೋಗನ್ ಮತ್ತು ಶಾವ್ಲಿನ್ಗೆ ಬೋರ್ ಕಿಟ್ ಸಿಗೋದೇ ಅಪರೂಪ. ಸಿಕ್ಕಿದ್ರೂ ಅದು ಸ್ಲೀವ್ಡ್ ಆಗಿದೆಯಾ ಅಥವಾ ಅನ್ಸ್ಲೀವ್ಡ್ ಅಂತ ಚೆಕ್ ಮಾಡ್ಕೊಳ್ಬೇಕು. ಆ್ಯಂಡ್ ಯಾವ ಸೈಜ್ನಲ್ಲಿ ಓಡ್ತಾ ಇದೆ ಅಂತ ಮೇಯ್ನಾಗಿ ಚೆಕ್ ಮಾಡ್ಕೊಳ್ಳಿ. ಓವರ್ ಸೈಜ್ನಲ್ಲಿ ಏನಾದರೂ ಓಡ್ತಾ ಇದೆ ಅಂದರೆ ಇಟ್ ಈಸ್ ವೇಸ್ಟ್. ಆ್ಯಂಡ್ ನೀವು ಸ್ಲೀವ್ ಮಾಡೋಕ್ಕೆ ಹೋದರೆ ನಿಮ್ಮ ಪವರು ಸಿಗೋಲ್ಲ. ಸೊ ಅನ್ಲೈಕ್ RX, ಶೋಗನ್ ಅಥವಾ ಶಾಲಿನ್ ಬೋರು ಈಸಿಯಾಗಿ ನಿಮ್ಗೆ ಸಿಗೋದಿಲ್ಲ. ಸೊ ಚೆಕ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 4, ರಸ್ಟ್ ಅಥವಾ ಕರೋಷನ್. ಸೊ ಫ್ರೇಮ್ ಎಲ್ಲ ಇನ್ಸ್ಪೆಕ್ಟ್ ಮಾಡಿ, ರಸ್ಟ್ ಏನಾದರೂ ಆಗಿದೆಯಾ ಅಥವಾ ಫ್ರೇಮ್ ಏನಾದರೂ ಬೆಂಡ್ ಆಗಿದೆಯಾ, ಎಲ್ಲಾದರೂ ಕರೋಡ್ ಆಗಿದೆ ಅಂತ ಚೆಕ್ ಮಾಡಿ. ಸೊ ಲಾಸ್ಟ್ ಪಾಯಿಂಟ್ ಬಂದು CDI ಯೂನಿಟ್ಟು ಕಂಡೀಷನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಜೆನ್ಯೂನ್ ಅಂತ ಹಾಕಿದ್ದಾರೆ ಅಂತಲೂ ಚೆಕ್ ಮಾಡ್ಕೊಳ್ಳಿ. ದಟ್ಸ್ ಇಟ್ ಫಾರ್ ನೌ ಗೈಸ್. ಥ್ಯಾಂಕ್ ಯು.